ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಿಮ್ಗೆಲ್ರಿಗೂ ಗೊತ್ತುಂಟು ಕೆಯಿಂದ 708 ಪೋಸ್ಟ್ಗಳಿಗೆ ಕಾಲ್ಫರ್ ಆಗಿದೆ. ಅದರಲ್ಲಿ ಎಚ್ ಕೆಗೆ ಬಂದು 321 ಪೋಸ್ಟ್ ಮತ್ತು ನಾನ್ ಎಚ್ ಕೆಗೆ 387. ಎಚ್ ಕೆ ಅವ್ರಿಗೆ ಅಪ್ಲೈ ಮಾಡಲಿಕ್ಕೆ ಅಕ್ಟೋಬರ್ 31 ಇಸ್ ಲಾಸ್ಟ್ ಡೇಟ್. ಸೊ ಕೆಲವರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ, ಇನ್ನು ಕೆಲವರಿಗೆಲ್ಲ ಡೌಟ್ ಉಂಟು. ಸೊ ಇವಾಗ ನಾನು ಯಾವ ಪೋಸ್ಟ್ಗಳಿಗೆ ಯಾವ ಥರ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ಕ್ವಿಕ್ಕಾಗಿ ಹೇಳ್ತೇನೆ. ಸೊ ನಿಮ್ಮ ಕ್ವಾಲಿಫಿಕೇಷನ್ ಏನಾದರೂ ಈ ಪೋಸ್ಟ್ಗಳಿಗೆ ಮ್ಯಾಚ್ ಆದರೆ ಅಪ್ಲೈ ಮಾಡಿ, ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ಜಾಬ್. ಆಮೇಲೆ ಕೆ ಅವರೇ ನಮಗೆ ವರ್ಷ ಇಡೀ ನೋಟಿಫಿಕೇಷನ್ ಬಿಡ್ತಾ ಇರೋದಿಲ್ಲ, ತುಂಬ ಅಪರೂಪಕ್ಕೆ ಬಿಡ್ತಿರ್ತಾರೆ. ಸೊ ಬನ್ನಿ ನೋಡುವ. ಫಸ್ಟ್ ಒನ್ ಬಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ. ಟೋಟಲ್ ಇದರಲ್ಲಿ 18 ಪೋಸ್ಟ್ ಉಂಟು. ಪ್ರಥಮ ದರ್ಜೆ ಸಹಾಯಕರು 4 ಪೋಸ್ಟು, ದ್ವಿತೀಯ ದರ್ಜೆ ಸಹಾಯಕರು 14 ಪೋಸ್ಟು. ಪ್ರಥಮ ದರ್ಜೆ ಸಹಾಯಕರು ಅಂದರೆ FDA, ಇದಕ್ಕೆ ನಿಮ್ಮ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ದ್ವಿತೀಯ ದರ್ಜೆ ಸಹಾಯಕರು SDA ಪೋಸ್ಟು, ಇದಕ್ಕೆ ಸೆಕೆಂಡ್ PUC ಆರ್ ಎನಿ ಈಕ್ವಲೆಂಟ್ ಲೈಕ್ IT ಡಿಪ್ಲೊಮಾ ಆದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಒನ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್. ಟೋಟಲ್ ಇದರಲ್ಲಿ 4 ಪೋಸ್ಟ್ ಉಂಟು. ಫಸ್ಟ್ ಒನ್ ಬಂದು ಕಿರಿಯ ಅಧಿಕಾರಿ ಅಂದರೆ ಜೂನಿಯರ್ ಆಫೀಸರ್, ಗುಣ ಮತ್ತು ಆಶ್ವಾಸನೆ, ಕ್ವಾಲಿಟಿ ಆ್ಯಂಡ್ ಅಶ್ಯೂರೆನ್ಸ್, ಇದಕ್ಕೆ MS ಇನ್ ಕೆಮಿಸ್ಟ್ರಿ ಆಗಿರಬೇಕು. ಸೆಕೆಂಡ್ ಒನ್ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫೀಸರ್, ಇದಕ್ಕೆ MS ಇನ್ ಕೆಮಿಸ್ಟ್ರಿ ಆರ್ BTech ಇನ್ ಕೆಮಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆದವರು ಅಪ್ಲೈ ಮಾಡ್ಬೋದು. ಥರ್ಡ್ ಒನ್ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗ ಅಂದರೆ ಮೆಟೀರಿಯಲ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್, ಇದಕ್ಕೆ PG ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ MBA ಆದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬ್ಯಾಂಗ್ಳೂರು. ಫಸ್ಟ್ ಒನ್ ಇದರಲ್ಲಿ ಜೂನಿಯರ್ ಪ್ರೋಗ್ರಾಮರ್, ಇದಕ್ಕೆ MCA ಆರ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆದವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್ ಸಹಾಯಕ ಇಂಜಿನಿಯರ್ ಸಿವಿಲ್, ಇದರಲ್ಲಿ ಸಿವಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಸೊ ಯು ಮಸ್ಟ್ ಬಿ ಅ ಸಿವಿಲ್ ಇಂಜಿನಿಯರ್. ನೆಕ್ಸ್ಟ್ ಒನ್ ಬಂದು ಗ್ರಂಥಪಾಲಕ ಅಂದರೆ ಲೈಬ್ರೇರಿಯನ್, ಇದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್, ಅದ್ರ ಜೊತೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಮತ್ತು 6 ಮಂತ್ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಕೂಡ, ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಒನ್ ಸಹಾಯಕ, ಇದಕ್ಕೆ ಎನಿ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ಆಮೇಲೆ ಕಿರಿಯ ಸಹಾಯಕ, ಇದಕ್ಕೆ ಸೆಕೆಂಡ್ PUC ಆರ್ ಎನಿ ಈಕ್ವಲೆಂಟ್ ಆದವರು ಅಪ್ಲೈ ಮಾಡ್ಬೋದು. ಫೋರ್ತ್ ಒನ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಇದರಲ್ಲಿ ಟೋಟಲ್ 63 ಪೋಸ್ಟ್ ಉಂಟು. ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ. ಸಹಾಯಕ ಲೆಕ್ಕಿಗ ಅಸಿಸ್ಟೆಂಟ್ ಅಕೌಂಟೆಂಟ್ 3 ಪೋಸ್ಟ್ ಉಂಟು, ಇದಕ್ಕೆ BCom ವಿತ್ ಕಂಪ್ಯೂಟರ್ ನಾಲೆಜ್ ಇದ್ದವರು ಅಪ್ಲೈ ಮಾಡ್ಬೋದು. ನಿರ್ವಾಹಕ ಅಂದರೆ ಕಂಡಕ್ಟರ್, ಇದಕ್ಕೆ ಸೆಕೆಂಡ್ PUC ಆರ್ ಎನಿ ಈಕ್ವಲೆಂಟ್, ಅದ್ರ ಜೊತೆ ಮೋಟರ್ ವೆಹಿಕಲ್ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಕೂಡ ಇರಬೇಕು. ಆಮೇಲೆ ಅವರು ಹೈಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮೇಲ್ ಕ್ಯಾಂಡಿಡೇಟ್ಸ್ 160 ಸೆಂಟಿಮೀಟರ್ ಹೈಟ್ ಇದ್ದರೆ, ಫೀಮೇಲ್ ಕ್ಯಾಂಡಿಡೇಟ್ಸಿಗೆ 150 ಸೆಂಟಿಮೀಟರ್ ಹೈಟ್ ಇದ್ದವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಫಿಫ್ತ್ ಒನ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಇದರಲ್ಲಿ ಟೋಟಲ್ 19 ಪೋಸ್ಟ್ ಉಂಟು. ಸಹಾಯಕ ಸಂಚಾರ ನಿರೀಕ್ಷಕ ಅಂದರೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್, ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಇದ್ದರೆ ಅಪ್ಲೈ ಮಾಡ್ಬೋದು. ಆದರೆ ಸೆಕೆಂಡ್ PUCಯಲ್ಲಿ 60% ಆರ್ ಎಬವ್ ಮಾರ್ಕ್ಸ್ ಇರಬೇಕು. ಹೈಟ್ ವೇಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸಿಗೆ 153 ಸೆಂಟಿಮೀಟರ್ ಹೈಟ್ ಮತ್ತು 50 kg ಆಫ್ ವೆಯ್ಟ್ ಇರಬೇಕು. ಮೇಲ್ ಕ್ಯಾಂಡಿಡೇಟ್ಸಿಗೆ 163 ಸೆಂಟಿಮೀಟರ್ ಹೈಟ್ ಮತ್ತು 55 kg ಆಫ್ ವೆಯ್ಟ್ಸ್. ನೆಕ್ಸ್ಟ್ ಒನ್ ಬಂದು ಕೃಷಿ ಮಾರಾಟ ಇಲಾಖೆ, ಇದರಲ್ಲಿ ಟೋಟಲ್ 180 ಪೋಸ್ಟ್ ಉಂಟು. ಫಸ್ಟ್ ಒನ್ ಸಹಾಯಕ ಅಭಿಯಂತರು ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್, ಇದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಸೆಕೆಂಡ್ ಒನ್ ಜೂನಿಯರ್ ಇಂಜಿನಿಯರ್, ಇದಕ್ಕೆ ಡಿಪ್ಲೊಮಾ ಇನ್ ಸಿವಿಲ್ ಆಗಿರಬೇಕು. ಆಮೇಲೆ ಮಾರುಕಟ್ಟೆ ಮೇಲ್ವಿಚಾರಕರು, ಮಾರ್ಕೆಟ್ ಸೂಪರ್ವೈಸರ್, ಇದಕ್ಕೆ BS ಇನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಕೇಳಿದ್ದಾರೆ. ಆಮೇಲೆ FDA, ಇದಕ್ಕೆ ಎನಿ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ಆಮೇಲೆ ದ್ವಿತೀಯ ದರ್ಜೆ ಸಹಾಯಕರು SDA, ಇದಕ್ಕೆ ಸೆಕೆಂಡ್ PUC ಅವರ ಈಕ್ವಲೆಂಟ್ ಇದ್ದವರು ಅಪ್ಲೈ ಮಾಡ್ಬೋದು. ಲಾಸ್ಟ್ ಒನ್ ಮಾರಾಟ ಸಹಾಯಕರು ಗ್ರೂಪ್ C ಪೋಸ್ಟ್ ಇದೊಂದು, ಇದಕ್ಕೆ ಕೂಡ ಸೆಕೆಂಡ್ PUC ಆದವರು ಅಪ್ಲೈ ಮಾಡ್ಬೋದು. ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ, ಇದರಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ FDA ಪೋಸ್ಟ್ಗಳು 50 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್ ಇದ್ದವರು ಅಪ್ಲೈ ಮಾಡ್ಬೋದು. ಲಾಸ್ಟ್ ಒನ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟರಸಿ ಪ್ರಿ ಯೂನಿವರ್ಸಿಟಿ, ಇದರಲ್ಲಿ ಗ್ರಂಥಪಾಲಕ ಲೈಬ್ರೇರಿಯನ್ ಪೋಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ. ಎಜುಕೇಷನ್ ಬಂದು ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್, ಅದ್ರ ಜೊತೆ 55% ಆಫ್ ಮಾರ್ಕ್ಸ್ ಕೂಡ ಇರಬೇಕು. ಈ ಎಲ್ಲ ಪೋಸ್ಟ್ಗಳಿಗೆ ಏಜ್ ಬಾರ್ ಬಂದು ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 38 ಇಯರ್ಸ್. ಇನ್ನು ಪ್ರವರ್ಗ 2A 2B 3A 3B ಅವರಿಗೆ 3 ಇಯರ್ಸ್ ಆಫ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 5 ಇಯರ್ಸ್ ಆಫ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಇನ್ನು ನೀವೇನಾದರೂ ಆರ್ಮಿ, ವಿಡೋ, ಹ್ಯಾಂಡಿಕ್ಯಾಪ್ ಆಗಿದ್ದಲ್ಲಿ ಈ ಪೇಜ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ 10 ಇಯರ್ಸ್ ಆಫ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. ನೆಕ್ಸ್ಟ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಅಕ್ಟೋಬರ್ 31. ಎಕ್ಸಾಮ್ ಫೀಸ್ ಜನರಲ್ ಕ್ಯಾಟಗರಿ ಅವರಿಗೆ 750 ರುಪೀಸ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಯವರಿಗೆ 500 ರುಪೀಸ್, ಹ್ಯಾಂಡಿಕ್ಯಾಪ್ ಅವರಿಗೆ 250 ರುಪೀಸ್. ಇನ್ನು ಎಕ್ಸಾಮ್ ಸಿಲೆಬಸ್ ಬಗ್ಗೆ ಹೇಳೋದಾದರೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರ್ತದೆ. ಅದಾದಮೇಲೆ ಪೇಪರ್ 1 ಪೇಪರ್ 2 ಆಬ್ಜೆಕ್ಟಿವ್ ಪೇಪರ್ ಇರ್ತದೆ.
ಎಕ್ಸಾಮ್ ಸಿಲೆಬಸ್ಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೇನೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಎಕ್ಸಾಮಲ್ಲಿ ಈಚ್ ಕ್ವೆಶ್ಚನಿಗೆ ರಾಂಗ್ ಆದರೆ 0.25 ಕಟ್ ಆಗ್ತದೆ. ಅಂದರೆ ಸಿಂಪಲಾಗಿ ಹೇಳೋದಾದರೆ 4 ಕ್ವೆಶ್ಚನ್ ರಾಂಗ್ ಆದರೆ 1 ಮಾರ್ಕ್ಸ್ ಕಟ್ ಆಗ್ತದೆ. ಆಮೇಲೆ ಈ ಸತಿ ಎಕ್ಸಾಮಲ್ಲಿ 5 ಆಪ್ಷನ್ ಇಟ್ಟಿದ್ದಾರೆ. ನಿಮಗೆ ಕ್ವೆಶ್ಚನಿಗೆ ಆನ್ಸರ್ ಗೊತ್ತಿಲ್ಲ ಅಂದರೆ 5th ಆಪ್ಷನ್ನ ಟಿಕ್ ಮಾಡಿ. ನೀವು ಯಾವುದಕ್ಕೆ ಸಹ ಟಿಕ್ ಮಾಡಲಿಲ್ಲ ಅಂದರೆ ಅದಕ್ಕೆ ಸಹ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಇಷ್ಟೇ, ಕೆ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ, ಅದನ್ನು ನೋಡಿ ಅಪ್ಲೈ ಮಾಡಿ. ಹಾಗೆ ಫಾರ್ ಮೋರ್ ಅಪ್ಡೇಟ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.